ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಖಾರ ಚಕೋಲಿ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಭಾರಿ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆಬೇಳೆ, ತೊಗರಿಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು. ಈಗ ಕುಕ್ಕರ್ಗೆ ನೀರು ಹಾಕಿ ಒಂದು ಬಿರಿಯಾನಿ ಎಲೆ ಮತ್ತು 2 ಲವಂಗ, ತೊಳೆದಿರೋದು ಬೇಳೆ, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲೀಡ್ ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ತೊಗೋಬೇಕು. ನಾನು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ತೊಗೊಂಡೇನಿಲ್ಲ. ನೀವು ಬೇಕಾದ್ರೆ ತೊಗರಿಬೇಳೆ ಒಂದೇನ ತೊಗೋಬೋದು. ಬಟ್ ಈ ಥರ 3 ಥರ ಬೇಳೆ ಮಿಕ್ಸ್ ಮಾಡಿದ್ರೆ ಭಾರಿ ಟೇಸ್ಟ್ ಇರ್ತೈತಿ. ನೀವು ಈ ಥರ ನೋಡ್ರಿ ಸ್ಮ್ಯಾಶ್ ಮಾಡ್ಕೋಬೇಕು. ಲವಂಗ ಮತ್ತು ಬಿರಿಯಾನಿ ಎಲೆ ಹಾಕಿದ್ರಿಂದ ಭಾರಿ ಟೇಸ್ಟ್ ಇರ್ತೈತಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಅರ್ಧ ತಾಸು ನೆನೆಯಾಕೆ ಬಿಡಬೇಕು. ನಾವು ಖಾರ ಚಕೋಲಿ ಅಂತೀವಿ. ಕೆಲವೊಂದು ಕಡೆ ಕೆಲವೊಂದು ಹೆಸರಿಂದ ಕರೀತಾರೆ. ನಿಮ್ಮೂರಲ್ಲಿ ಇದಕ್ಕೆ ಏನು ಅಂತಾರಂತ ಕಮೆಂಟಲ್ಲಿ ತಿಳಿಸ್ರಿ. ಇದನ್ನು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಸಣ್ಣ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ, ಕೊತ್ತಂಬರಿ, ಅರಿಶಿನ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಇವು ಎಲ್ಲ ಬೇಳೆನೂ ಅಳತೆ ಅಂತ ಏನಿಲ್ಲ, ನಿಮ್ಮ ಮೆಜರ್ಮೆಂಟಿಗೆ ತಕ್ಕಂಗೆ ನೀವು ತೊಗೋಬೋದು. ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೋಬೇಕು. ಬೇಳೆ ಬೇಯಿಸುವಾಗ ಬಿರಿಯಾನಿಯಲ್ಲಿ ಮತ್ತು ಲವಂಗ ಹಾಕಿವಲ್ಲ, ಫ್ಲೇವರ್ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇವಾಗ ಉಳ್ಳಾಗಡ್ಡಿ ಫ್ರೈ ಆಗ್ಯಾವು. ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಟೊಮೆಟೊ ಹಾಕಿ ಟೊಮೆಟೊ ಮೆಲ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಟೊಮೆಟೊ ಮೆಲ್ಟ್ ಆದಮೇಲೆ ಅದಕ್ಕೆ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಬೇಯಿಸ್ಕೊಂಡಿದ್ದು ಬೇಳೆ, ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಯಾಕಂದ್ರೆ ಇದು ತಿಳುವ ಇರಬೇಕು. ಮೊದಲ ಚಪಾತಿ ಕಟ್ ಮಾಡಿ ಹಾಕಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಈಗ ನೋಡಿರಿ, ಈ ಥರ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಕೋಬೇಕು. ತಿಳುವೂ ಮಾಡ್ಕೋಬಾರ್ದು, ದಪ್ಪನೂ ಮಾಡ್ಕೋಬಾರ್ದು, ಮೀಡಿಯಮ್ ಮಾಡ್ಕೊಂಡು ಈ ಥರ ನೋಡಿರಿ. ಚಕೋಲಿ ಕೊರಿಯೋದು ಸ್ಪೂನ್ ಇರುತ್ತೆ, ನೀವು ಅದರಲ್ಲಿ ಆದರೂ ಮಾಡ್ಕೋಬೋದು. ಇಲ್ಲಾಂದ್ರೆ ಒಂದು ನೈಫ್ ಆದರೂ ತೊಗೊಂಡು ಕಟ್ ಮಾಡ್ಕೋಬೋದು. ನೋಡಿರಿ, ಈ ಥರ ಒಂದೊಂದು ಪೀಸ್ ನಾವು ಕುದಿಯೋತಿರೋದು ನೀರಿಗೆ ಹಾಕೋಬೇಕು. ಹಾಕ್ಕೊಂಡು ನಾವು 5 ಸೆಕೆಂಡ್ ಮಿಕ್ಸ್ ಮಾಡಬಾರ್ದು, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಚಪಾತಿ ಮಾಡಿಕೊಂಡು ಇದೇ ಥರ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚಕೋಲಿ ಬೆಂತಿರುತ್ತೆ. ಈಗ ನೋಡಿರಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈ ಹಂತಕ್ಕೆ ನಾವು ಚಪಾತಿ ಹಾಕಬಾರ್ದು. ಹಿಟ್ಟಿದ್ರೆ ನೀವು ನೆಕ್ಸ್ಟ್ ಬೇರೆ ಚಪಾತಿ ಮಾಡಿಕೊಂಡು ತಿನ್ಬೋದು. ಈಗ ಅದಕ್ಕೆ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಖಾರ ಚಕೋಲಿ ರೆಡಿ ಆಯಿತು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.